ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಬ್ಲಾಗ್. ಸೊ ಶಾಪಿಂಗ್ ಬ್ಲಾಗ್ ಅಂದ್ರೆ ನನಗಂತೂ ತುಂಬಾನೇ ಖುಷಿ. ಅಪ್ಲೋಡ್ ಮಾಡಕ್ಕೂ ಅಷ್ಟೇ, ಶಾಪಿಂಗ್ ಮಾಡಕ್ಕೂ ಅಷ್ಟೇ. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಕೇಳ್ಬೇಕಾ? ವರ್ಷದಲ್ಲಿ ಬರೋಂತ ಹಬ್ಬಗಳಲ್ಲಿ ಇದು ಒಂದು ಫೇವ್ರೆಟ್ ಫೆಸ್ಟಿವಲ್ ಅಂತಾನೆ ಹೇಳ್ಬೋದು. ಸೊ ಈ ವರ್ಷ ಯಾವ ತರ ಶಾಪಿಂಗ್ ಇತ್ತು ಏನು ಅನ್ನೋದನ್ನ ನೀವು ಈ ಬ್ಲಾಗ್ ಅಲ್ಲಿ ನೋಡ್ಬೋದು. ಈ ವರ್ಷ ಬೇರೆ ವರ್ಷದ ತರ ಸೇಮ್ ತರ ಇಲ್ಲ ಶಾಪಿಂಗು. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನ್ ಡಿಫ್ರೆಂಟ್ ಆಗಿದೆ ಏನು ಅನ್ನೋದನ್ನ ನೀವು ಈ ಬ್ಲಾಗ್ ಅಲ್ಲೂ ಕೂಡ ನೋಡ್ಬೋದು. ಅದ್ರ ಜೊತೆಗೆ ನಾನು ಸಿಲ್ವರ್ ಕೂಡ ಪರ್ಚೇಸ್ ಮಾಡಿದೀನಿ. ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡೋರಿಗೆ ಗೊತ್ತಿರತ್ತೆ, ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸಿಲ್ವರ್ ಮತ್ತೆ ಸ್ಯಾರಿ ಎರಡು ಪರ್ಚೇಸ್ ಮಾಡ್ತಿರ್ತೀನಿ. ಸೊ ಈ ಸಲ ಸಿಲ್ವರ್ ಸ್ವಲ್ಪ ಬೇಗನೆ ಪರ್ಚೇಸ್ ಮಾಡ್ಬಿಟ್ಟಿದ್ದೆ. ಸೊ ಅದನ್ನು ಕೂಡ ಈ ವ್ಲಾಗ್ ಅಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ. ಅದ್ರ ಜೊತೆಗೆ ನನ್ನ ಶಾಪಿಂಗ್ ವ್ಲಾಗು ಇರುತ್ತೆ. ನಾನಾಗ್ಲೇ ಹೇಳ್ದೆ ಸಿಲ್ವರ್ ಶಾಪಿಂಗ್ ಮಾಡಿದೀನಿ ಅಂತ. ಸೊ ನಾನ್ ಶಾಪಿಂಗ್ ಮಾಡಿರೋದು ನವರತ್ನ ಜುವೆಲ್ಸ್ ಅಲ್ಲಿ. ಸೊ ಅದನ್ನ ಫಸ್ಟ್ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಅದ್ರ ನೆಕ್ಸ್ಟ್ ಕಂಟಿನ್ಯೂ ಸ್ಯಾರಿ ಶಾಪಿಂಗ್ ಬರುತ್ತೆ. ನಾನ್ ಇವತ್ತು ಶಾಪಿಂಗ್ ಬಂದಿರೋದು ಜಯನಗರಲ್ಲಿರುವಂತಹ ನವರತ್ನ ಜುವೆಲ್ಸಿಗೆ. ಸೊ ಯೂಶಲಿ ಸಿಲ್ವರ್ ಶಾಪಿಂಗ್ ನಾನು ಆಲ್ಮೋಸ್ಟ್ MG ರೋಡ್ ಅಲ್ಲಿ ಇರುವಂತಹ ನವರತ್ನ ಜುವೆಲ್ಸ್ ಅಲ್ಲಿ ಮಾಡ್ತಿದ್ದೆ. ಫಸ್ಟ್ ಟೈಮ್ ಜಯನಗರ ಬ್ರಾಂಚಿಗೆ ಬಂದಿದ್ದು. ಇಲ್ಲೂ ಕೂಡ ಒಳ್ಳೆ ಕಲೆಕ್ಷನ್ಸ್ ಇದೆ. ತುಂಬಾ ಒಂದು ಫ್ಲೋರ್ ಫುಲ್ ಸಿಲ್ವರ್ದೇ ಇದೆ. ಸೊ ತುಂಬಾ ವೆರೈಟೀಸ್ ಆಫ್ ಸಿಲ್ವರ್ ಕಲೆಕ್ಷನ್ ಇದೆ. ತುಂಬಾ ಡಿಸೈನ್ಸ್ ಇದೆ. ಕನ್ಫ್ಯೂಷನ್ ಅಂತೂ ಪ್ರತಿಯೊಬ್ಬರಿಗೂ ಆಗೇ ಆಗುತ್ತೆ. ಅಷ್ಟು ಬ್ಯೂಟಿಫುಲ್ ಡಿಸೈನ್, ಪ್ರತಿಯೊಂದು ಡೀಟೈಲಿಂಗ್ ಆಗಿ ಮಾಡಿದ್ದಾರೆ. ಒಂದು ದೀಪಾಲೆ ಕಂಬ ಆಗಿರ್ಬೋದು, ಚೊಂಬ ಆಗಿರ್ಬೋದು, ಪ್ರತಿಯೊಂದು ಆ ಫಿನಿಶಿಂಗ್ ಅಂತೂ ಸಖತ್ತಾಗಿದೆ. ಎಲ್ಲೂ ಏನು ಲೈಕ್ ಚೆಕ್ ಮಾಡ್ಕೊಳ್ಳೋ ತರ ಇರಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿ ಫಿನಿಶಿಂಗ್ ಇದೆ. ನಾನ್ ನೋಡಕ್ ಬಂದಿದ್ದು ತಟ್ಟೆ ನೋಡೋಣ ಅಂತ ಸಿಲ್ವರ್ದು ಬಂದೆ. ಸೊ ಹ್ಯಾಂಟಿಕ್ ಅಲ್ಲೇ ನೋಡ್ಬೇಕು ಅಂತ ನೋಡ್ತಾ ಇದ್ದೆ. ಸೊ ನಾನ್ ಅನ್ಕೊಂಡೆ ಒಂದು 300 ಗ್ರಾಮ್ಸ್ 350 ಗ್ರಾಮ್ಸ್ ಅಲ್ಲಿ ನೋಡೋಣ ಅಂತ. ಬಟ್ ನನ್ನ ತಲೆಯಲ್ಲಿ ಇದ್ದಿದ್ದ ಎಲ್ಲಾ ಪ್ಲೇಟ್ಸ್ ಗಳೆಲ್ಲ ವೆಯ್ಟ್ ಬಂದು 650 700 ಆಲ್ಮೋಸ್ಟ್ 500 ಪ್ಲಸ್ ಇತ್ತು. ಬಟ್ ಸಿಲ್ವರ್ ರೇಟ್ ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಜಾಸ್ತಿ ಆಗಿದೆ ಅಂತ. ಸೊ ಅಷ್ಟೆಲ್ಲ ಇವಾಗ ಸದ್ಯಕ್ಕೆ ಇನ್ವೆಸ್ಟ್ ಮಾಡಕ್ ಆಗಲ್ಲ ಅಂತ ಹೇಳಿ, ಯಾಕೆಂದ್ರೆ ನಾನು ಆಲ್ರೆಡಿ ಶಾಪಿಂಗ್ ಮಾಡ್ಬಿಟ್ಟಿದ್ದೆ ಸಿಲ್ವರ್ ಸುಮಾರು ಲಾಸ್ಟ್ ಇಯರ್. ಸೊ ಹಾಗಾಗಿ ಇವಾಗ ಪ್ಲೇಟ್ ಒಂದು ಆಂಟಿಕ್ ತಗೋಬೇಕಂತಿತ್ತು, ಅದಕ್ಕೆ ಬಂದೆ. ಅದ್ರ ಜೊತೆಗೆ ಪ್ಲೇಟ್ ಇಲ್ಲ, ಓಕೆ ಅಟ್ಲೀಸ್ಟ್ ಈ ತರ ಹೂದು ಪುಟ್ಟಿ ತರ ನೋಡೋಣ ಅಂತ ಹೇಳಿ ನನ್ನ ಹತ್ರ ಬ್ಯಾಸ್ಕೆಟ್ ಇದೆ ಸಿಲ್ವರ್ದು. ಬಟ್ ಈ ತರದ್ರಲ್ಲಿ ಅಕ್ಷತೆ ಇದು ಬರುತ್ತಲ್ಲ, ಈ ತರ ಕಪ್ಪಲ್ಲಿ ಇರ್ಲಿಲ್ಲ. ಸೊ ಕಲ್ಚರ್ ಇಡಕ್ಕೆ ಚೆನ್ನಾಗಿರತ್ತೆ ಈ ತರದ್ದು ಅಂದ್ಬಿಟ್ಟು ನೋಡ್ದೆ. ಈಗ ನೀವು ನೋಡ್ತಿರ್ಬೋದು ಇದೊಂಥರ ಡಿಫ್ರೆಂಟ್ ಶೇಪ್ ಇದೆ, ರೌಂಡ್ ಇಲ್ಲ, ಬಾಕ್ಸ್ ಶೇಪ್ ಅಲ್ಲಿ ಇದೆ. ಸೊ ನಾನು ರೌಂಡ್ ಅಲ್ಲಿ ನೋಡೋಣ ಅಂತ ನೋಡ್ದೆ ಅದನ್ನು ಕೂಡ. ಬಟ್ ನನಗೆ ಬೇಕಾಗಿದ್ದ ಆಂಟಿಕ್ ಡಿಸೈನ್ ಅಲ್ಲಿ ರೌಂಡ್ ಅಲ್ಲಿ ಇರ್ಲಿಲ್ಲ, ಬಾಕ್ಸ್ ಶೇಪ್ ಅಲ್ಲಿ ಇತ್ತು. ಇದೊಂದು ನೋಡಿ ಬಿನ್ಗೆ ಅಂತೂ ಸಕ್ಕತ್ತಾಗಿದೆ. ಇದು 2 kg ಏನೋ ಇದೆ. ತುಂಬಾ ಇಷ್ಟ ಆಯ್ತು ನನಗೆ. ಫೈನಲಿ ನಾನು ಏನೋ ತಗೋಬೇಕು ಅಂತ ಹೋಗಿದ್ದೆ, ಆಮೇಲೆ ಇನ್ನೇನೋ ತಗೊಂಡೆ. ಏನ್ ತಗೊಂಡೆ ಏನು ಅಂತ ಹೇಳ್ತೀನಿ. ಹೇಳೋದೇನು ತೋರ್ಸೇ ಬಿಡ್ತೀನಿ. ನಾನ್ ತಗೊಂಡಿದ್ದು ತುಪ್ಪದ ದೀಪ ತಗೊಂಡೆ ಫೈನಲಿ. ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಬಜೆಟ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ ಬಂದು ಒಂದು 700-800 ಗ್ರಾಮ್ಸ್ ಅಲ್ಲೇ ನೋಡೋಣ ತಟ್ಟೆ ಅಂತ ಹೇಳಿ. ಸೊ ಇವಾಗ ತುಪ್ಪದ ದೀಪ ತಗೊಳ್ಳೋಣ ಸಿಂಪಲ್ ಆಗಿ ಅಂತ ತುಪ್ಪದ ದೀಪ ತಗೊಂಡೆ. ಅದು ಕೂಡ ಆಂಟಿಕ್ದೇ ತಗೊಂಡೆ. ಯಾವ್ದು ತಗೊಂಡೆ ಏನು ಅನ್ನೋದನ್ನ ನಾನು ಹೇಳ್ತೀನಿ ಆಮೇಲೆ. ಈಗ ನೆಕ್ಸ್ಟ್ ಇದು ಆಲ್ಮೋಸ್ಟ್ ಲಾಸ್ಟ್ ವೀಕ್ ಶಾಪಿಂಗ್ ವ್ಲಾಗ್ ಅಂತಾನೆ ಹೇಳ್ಬೋದು. ನಾನ್ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಶಾಪಿಂಗ್ಗೆ ಅಂತ ಮೈಸೂರಿಗೆ ಹೋಗಿದ್ದೆ. ಸೊ ಮೈಸೂರಲ್ಲಿ ಶಾಪಿಂಗ್ ಮಾಡೋಣ ಅಂತ ಹೇಳಿ, ಪ್ರತಿ ವರ್ಷ ಬ್ಯಾಂಗ್ಳೂರಲ್ಲೇ ಮಾಡ್ತಿದ್ದೆ. ಈ ವರ್ಷ ಮೈಸೂರಲ್ಲಿ ಮಾಡಿದ್ದೀನಿ. ನನ್ನ ಲಕ್ಷ್ಮಿಗೆ ಶಾಪಿಂಗ್ ನನ್ನ ಊರಲ್ಲಿ ಮಾಡಿದೆ ಅಂತಾನೆ ಹೇಳ್ಬೋದು. ಒಂಥರ ಮೈಸೂರಿಗೆ ಹೋದ್ರೆ ಏನೋ ಒಂಥರ ಖುಷಿ, ಒಂಥರ ಕಾಮ್ ಅನ್ಸುತ್ತೆ. ಜೊತೆಗೆ ಮೈಸೂರಲ್ಲೂ ಸಿಕ್ಕಾಪಟ್ಟೆ ಎಲ್ಲಾ ಶಾಪ್ಗಳು ರಶ್ ಇತ್ತು. ರೋಡ್ ಅದಕ್ಕೆ ಖಾಲಿ ಖಾಲಿ ಇತ್ತು, ಯಾಕೆಂದ್ರೆ ಜನ ಎಲ್ಲ ಸ್ಯಾರಿ ಶಾಪ್ ಅಲ್ಲೇ ಇದ್ರು. ಫಸ್ಟ್ ನಾನು ಹೋಗಿದ್ದು ಕರ್ನಾಟಕ ಸಿಲ್ಕ್ಸ್ಗೆ. ಕರ್ನಾಟಕ ಸಿಲ್ಕ್ಸ್ ನಮ್ ಲೋಕಲ್ ಅವ್ರಿಗೆ ಗೊತ್ತಿರುತ್ತೆ ಈ ಫೆಸ್ಟಿವಲ್ ಟೈಮ್ ಅಲ್ಲಿ ಎಷ್ಟು ರಶ್ ಇರುತ್ತೆ ಅಂತ. ಸೊ ನಾವೇನ್ ಎಕ್ಸ್ಪೆಕ್ಟ್ ಮಾಡಿದ್ವೋ ಅಷ್ಟೇ ರಶ್ ಇತ್ತು. ನಾನ್ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿನೇ ಇತ್ತು ರಶ್. ಕಾಲ್ ಇಡಕ್ಕೆ ಜಾಗ ಇರ್ಲಿಲ್ಲ.
ಸೊ ನಾನಿಲ್ಲಿ ಏನು ತಗೊಳ್ಳಿಲ್ಲ, ಬಟ್ ನಮ್ಮ ಅತ್ತೆ ಇಲ್ಲಿ ಸ್ವಲ್ಪ ಸ್ಯಾರೀಸ್ ತಗೊಂಡ್ರು. ಅವ್ರಿಗೆ ಅಂದ್ರೆ ರೆಗ್ಯುಲರ್ ಸಣ್ಣ ಪುಟ್ಟ ಫಂಕ್ಷನಿಗೆ ಬೇಕಾಗಿರುವಂತದ್ದು ಸಿಕ್ಕಾಪಟ್ಟೆ ರಶ್ ಇತ್ತು ಅಂತ ಹೇಳಿ ನನಗೆ ಆಕ್ಚುಲಿ ಕರ್ನಾಟಕ ಸಿಲ್ಕ್ ಅಲ್ಲಿ ತಗೊಳ್ಳೋದಿರ್ಲಿಲ್ಲ. ನಾನ್ ತಗೋಬೇಕು ಅಂತ ಇದ್ದಿದ್ದು ಯಶಸ್ವಿಯಲ್ಲಿ. ಸೊ ಅಲ್ಲಿಂದ ನೆಕ್ಸ್ಟ್ ಯಶಸ್ವಿಗೆ ಹೋಗೋಣ ಅಂತ ಹೋದ್ವಿ. ಒಟ್ನಲ್ಲಿ ಪ್ಯಾಲೇಸ್ ಸುತ್ತಾನೇ ಸುತ್ತಾ ಇರ್ತೀವಿ ಮೈಸೂರಿಗೆ ಹೋದ್ರೆ. ಆ ಶಾಪಿಂದ ಈ ಶಾಪು, ಈ ಶಾಪಿಂದ ಆ ಶಾಪು. ಸೊ ಫೈನಲಿ ಯಶಸ್ವಿಗೆ ಬಂದ್ವಿ. ಅಲ್ಲಿ ಒಂದ್ ಸ್ವಲ್ಪ ಅರಸು ರೋಡಲ್ಲಿ ಟ್ರಾಫಿಕ್ ಜಾಸ್ತಿ. ಬಂದು ಈ ಯಶಸ್ವಿಯಲ್ಲಿ ನಾನು ಆಲ್ರೆಡಿ 2-3 ಇಯರ್ಸ್ ಬ್ಯಾಕ್ ಒಂದು ಬ್ಲಾಗ್ ಹಾಕಿದ್ದೆ. ಕ್ರೇಪ್ ಸಿಲ್ಕ್ ಸ್ಯಾರೀಸ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಕಲೆಕ್ಷನ್ ಅಂತ. ನಾನು 2-3 ಇಯರ್ಸ್ ಬ್ಯಾಕ್ ಅನ್ಸುತ್ತೆ. ಆ ವಿಡಿಯೋನು ಕೂಡ ಶೇರ್ ಮಾಡಿರ್ತೀನಿ, ಸಾರಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇಲ್ಲಿ ಒಂದಷ್ಟು ಕ್ರೇಪ್ ಸಿಲ್ಕ್ ಸ್ಯಾರಿ ನೋಡಿದೆ, ತುಂಬಾ ರೇಂಜ್ ಅಲ್ಲಿ ಇದೆ ಇಲ್ಲಿ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಕೂಡ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕ್ರೇಪ್ ಸಿಲ್ಕ್ ಸ್ಯಾರಿ ಇಲ್ಲಿ ನೀವು ಟ್ರೈ ಮಾಡ್ಬೋದು. ತುಂಬಾ ವೆರೈಟೀಸ್ ಆಫ್ ರೇಂಜ್ ಅಲ್ಲಿ ಇರೋದ್ರಿಂದ. ಅದ್ರ ಜೊತೆಗೆ ಒಂದಷ್ಟು ನಾರ್ಮಲ್ ಸ್ಯಾರೀಸ್ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಲೈಕ್ ಅದ್ರ ಜೊತೆಗೆ ಒಂದಷ್ಟು ಕಾಟನ್ ಸ್ಯಾರೀಸ್ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ. ನಾನು ಎಲ್ಲಾನು ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ. ಒಂದಷ್ಟು ಕ್ರೇಪ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ನೋಡಿದೆ ಅಷ್ಟೇ, ಬಟ್ ನನ್ನ ಪ್ಲಾನ್ ಕ್ರೇಪ್ ಸಿಲ್ಕ್ ಸ್ಯಾರಿ ಆಗಿರ್ಲಿಲ್ಲ. ನನ್ಗೆ ಪ್ಯೂರ್ ಬನಾರಸ್ ಸೀರೆ ತಗೋಬೇಕು ಅಂತಿತ್ತು. ಈಗ ನೀವು ನೋಡ್ತಾ ಇರೋದು ಇದು ಸೆಮಿ ಬನಾರಸ್ ಸ್ಯಾರಿ ಅಂತ. ಇದು 3000, 4000, 5000, 1500, 2000 ಆ ರೇಂಜಲ್ಲಿ ಒಂದೊಂದ್ ಸೀರೆ ಒಂದೊಂದ್ ರೇಂಜಲ್ಲಿ ಇತ್ತು. ಸೊ ನನ್ನ ಮತ್ತೆ ಇದು ಸೆಮಿ ಬನಾರಸ್ ಅಲ್ಲಿ ಒಂದ್ ಸ್ವಲ್ಪ ಸಿಂಪಲ್ ಆಗಿ ಯಾವ್ದಾದ್ರು ಸಣ್ಣ ಪುಟ್ಟ ಫಂಕ್ಷನ್ಗೆ ಹೋದಾಗ ಹಾಕೋಬೋದಲ್ಲ ಅಂತ ಹೇಳಿ ಅವರು ನೋಡ್ತಾ ಇದ್ರು. ಫೈನಲಿ ಅವರು ತಗೊಂಡ್ರು. ಯಾವ್ದು ತಗೊಂಡ್ರು ಏನು ಅಂತ ಹೇಳ್ತೀನಿ. ತುಂಬಾನೇ ತುಂಬಾ ಡಿಫ್ರೆಂಟ್ ಕಾಂಬಿನೇಷನ್ದು ಇದು ಎಲ್ಲ ಇತ್ತು ಕಲೆಕ್ಷನ್. ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಲೈಕ್ ಕಾಂಟ್ರಾಸ್ಟ್ ಕಲರ್ ಆಗಿರ್ಬೋದು, ಆ ತರ ಎಲ್ಲ. ಬ್ಲೂಗೆ ರೆಡ್ ಮತ್ತೆ ಬ್ಲ್ಯಾಕ್ ಅಂಡ್ ರೆಡ್ ಕಾಂಬಿನೇಷನ್ ನೀವು ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ನಾನು ಅಲ್ಲಿರುವಂತ ಎಲ್ಲ ಕಾಂಬಿನೇಷನ್ ಸ್ಯಾರೀಸ್ ತೋರಿಸ್ಬಿಟ್ಟಿದೀನಿ. ಇದೆಲ್ಲ ಅರೌಂಡ್ 3000 ಅಂದ್ರೆ 2000 ಇಂದ 3000 ರೇಂಜ್ ಅಲ್ಲಿ ಇರುವಂತಹ ಸ್ಯಾರಿ. ನಾನು ಇದ್ರಲ್ಲಿ ಯಾವ್ದು ತಗೊಳ್ಳಿಲ್ಲ, ಯಾಕೆಂದ್ರೆ ನಂಗೆ ಪ್ಯೂರ್ ಬನಾರಸ್ ಸೀರೆ ಬೇಕಿತ್ತು. ಪ್ಯೂರ್ ಬನಾರಸ್ ಸೀರೆ ಅದು ಬೇರೆ ಸೆಕ್ಷನ್ ಆಗಿತ್ತು. ಫಸ್ಟ್ ನಾವು ಇದನ್ನ ನೋಡ್ತಾ ಹೋದ್ವಿ. ಇದ್ರಲ್ಲಿ ಒಂದೆರಡು ಸ್ಯಾರಿ ಸೆಲೆಕ್ಟ್ ಮಾಡಿ ತಗೊಂಡ್ವಿ. ಸೊ ತುಂಬಾನೇ ವೆರೈಟೀಸ್ ಆಫ್ ಕಾಂಬಿನೇಷನ್ ಇದೆ, ನೋಡ್ಬೋದು. ಅದ್ರ ಜೊತೆಗೆ ಮನೆಯಲ್ಲಿ ಬೇರೆಯವ್ರಿಗೆ ಯಾರಿಗಾದ್ರೂ ಬೇಕಾ ಅಂತೆಲ್ಲ ಕೇಳಿ ಅವ್ರಿಗೂ ಕೂಡ ಶಾಪಿಂಗ್ ಮಾಡಿದ್ವಿ. ಸೊ ನನ್ನ ತಲೆಯಲ್ಲಿ ಆಲ್ರೆಡಿ ನಾನು ಯಾವ ತರ ಬನಾರಸ್ ಸೀರೆ ತಗೋಬೇಕಂತ ಆಲ್ರೆಡಿ ನನ್ನ ತಲೆಯಲ್ಲಿ ಫಿಕ್ಸ್ ಆಗಿತ್ತು. ಸೊ ಹಾಗಾಗಿ ನಾನು ಪರ್ಟಿಕ್ಯುಲರ್ ಆಗಿ ನನ್ನ ಸೆಕ್ಷನಿಗೆ ಬಂದೆ. ಈಗ ಯಾವ ಕಲರ್ ಬೇಕಿತ್ತು ನನ್ಗೆ ಅನ್ನೋದು. ಬಟ್ ಇಲ್ಲಿ ಕಲರ್ ಸ್ವಲ್ಪ ಲೈಟ್ ಬೆಳಕಿಗೆ ಬೇರೆ ತರ ಕಾಣಿಸ್ತಿದೆ. ನಾನು ಅಲ್ಲಿ ಕೇಳಿದ್ದವ್ರ ಹತ್ರ ಪರ್ಪಲ್ ಅಂಡ್ ರೆಡ್ ಕಲರ್ದು ಬೇಕು ಬನಾರಸ್ ಸೀರೆ ಅಂತ. ನಾನು ನೋಡಿದ್ದು ಅದೆರಡೇ ಸ್ಯಾರಿ, ಇನ್ಯಾವುದೂ ನೋಡ್ಲಿಲ್ಲ. ಇದು ಪ್ಯೂರ್ ಬನಾರಸ್ಸು. ಇದ್ರ ಕಾಸ್ಟ್ ಏನು, ಸ್ಯಾರಿ ಯಾವ ತರ ಇದೆ ಅಂತ ಡೀಟೇಲ್ ಆಗಿ ತೋರಿಸ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು. ಈಗ ನೋಡ್ತಾ ಇರೋದು ರೆಡ್ ಸ್ಯಾರಿ. ಇದ್ರಲ್ಲೂ ಅಷ್ಟೇ ತುಂಬಾ ವೆರೈಟೀಸ್ ಇತ್ತು. ಮ್ಯಾಂಗೋ ಶೇಪು, ಮತ್ತೆ ರೋಸಸ್ಸು, ಮತ್ತೆ ಡೈಮಂಡ್ ಶೇಪು, ಆಮೇಲೆ ಬಾರ್ಡರ್ ಅಲ್ಲೂ ದೊಡ್ಡ ಬಾರ್ಡ್ರು, ಚಿಕ್ಕ ಬಾರ್ಡ್ರು, ಆ ತರ ಎಲ್ಲ ಇತ್ತು. ನಂಗೆ ಎಕ್ಸಾಕ್ಟ್ ಟೊಮೆಟೊ ರೆಡ್ ಬೇಕಿತ್ತು. ಇಲ್ಲಿ ಟೊಮೆಟೊ ರೆಡ್ ಅಂಡ್ ಆರೆಂಜ್ ಅಂಡ್ ಪರ್ಪಲ್ 3 ಕಲರ್ಸ್ ಇದೆ. ನಾನು ಆ 3 ಕಲರ್ಸ್ ಅಲ್ಲೇ ಕೇಳಿದ್ದು. ಸೊ ಅವರು ಆ 3 ಕಲರ್ಸ್ ಅಲ್ಲೇ ತೋರಿಸಿದ್ದು. ಆಕ್ಚುಲಿ ಆರೆಂಜ್ ಅಂದ್ರೆ ಆಲ್ಮೋಸ್ಟ್ ರೆಡ್ ತರಾನ ಅನ್ನಿಸ್ತಿತ್ತು ಅದು. ಬಟ್ ನಂಗೆ ಪ್ಯೂರ್ ಟೊಮೆಟೊ ರೆಡ್ ಬೇಕಿತ್ತು, ಹಾಗೆ ಪ್ಯೂರ್ ಪರ್ಪಲ್ ಬೇಕಿತ್ತು. ಸೊ ಈಗ ನೀವು ನೋಡ್ತಿದ್ದೀರಲ್ಲ, ಇದೆರಡು ಸ್ಯಾರಿ ಇಟ್ಕೊಂಡು ನೋಡ್ತಿದ್ದೆ ಯಾವ್ದು ಚೆನ್ನಾಗ್ ಅನ್ಸ್ತಿದೆ, ಯಾವ್ದು ತಗೋಬೇಕು ಅಂತ. ನಂಗೆ ಎರಡೂ ಇಷ್ಟ ಆಗಿತ್ತು, ಎರಡೂ ತಗೋಬೇಕನ್ಸ್ತಿತ್ತು. ಫೈನಲಿ ಒಂದ್ ಸೀರೆ ಅಂತೂ ತಗೊಂಡೆ ನಾನು. ನೀವು ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ನನಗೆ ಯಾವ ಕಲರ್ ಸ್ಯಾರಿ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ನಾನು ಯಾವ್ದು ತಗೊಂಡೆ ಅಂತ ಹೇಳ್ತೀನಿ ನಿಮಗೆ ಮುಂದೆ. ಇದು ಆರೆಂಜ್, ಇದೊಂದು ಸೆಲ್ಫ್ ಸ್ಯಾರಿ. ನಾನು ಆಗ್ಲೇ ಹೇಳ್ದೆ ನೋಡಿ, ಎಲ್ಲ 2 ಇಂದ 3000 ರೇಂಜ್ ಅಲ್ಲಿ ಇತ್ತು ಅಂತ.
ಅಲ್ಲಿ ಮತ್ತೆ ಬಂದ್ವಿ ನಾವು, ಇನ್ನೊಂದು 2 ಎಕ್ಸ್ಟ್ರಾ ಸೀರೆ ಬೇಕಿತ್ತು ಅಂತ ಹೇಳಿ ನೋಡಕ್ಕೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅವ್ರು ಎಷ್ಟು ಕಲರ್ಸ್ ಜೋಡಿಸಿದಾರೆ ಈ ರೇಂಜ್ ಅಲ್ಲಿ ಅಂತ. ಇದೆಲ್ಲ ಪ್ಯೂರ್ ಇಲ್ಲ, ಸೆಮಿ ಬನಾರಸ್ಸು. ಬಟ್ ನಾನೇನ್ ಪರ್ಚೇಸ್ ಮಾಡಿದೆ ಅದು ಪ್ಯೂರು. ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ, ಕ್ವಾಲಿಟಿ ಆಗಿರ್ಬೋದು, ಥ್ರೆಡ್ ಅವ್ರು ಯೂಸ್ ಮಾಡಿರ್ತಾರಲ್ಲ ಆ ಥ್ರೆಡ್ ಪೂರ್ತಿ ಡಿಫ್ರೆನ್ಸ್ ಇರುತ್ತೆ ಪ್ಯೂರಿಗೂ ಮತ್ತೆ ಸೆಮಿ ಬನಾರಸ್ಸಿಗೂ. ಸೊ ಅದ್ರ ಜೊತೆಗೆ ಅಮ್ಮನೂ ನೋಡ್ತೀನಿ ಅಂತ ಹೇಳಿದ್ರು ನಮ್ಮಮ್ಮ. ಸೊ ನಾನು ಅವ್ರಿಗೂ ಒಂದಷ್ಟು ವಿಡಿಯೋ ಕಾಲ್ ಮಾಡಿ ಸಾಕಷ್ಟು ಸೀರೆ ಈ ತರ ಕಾಂಬಿನೇಷನ್ ಇರೋದು ತೋರಿಸ್ದೆ. ಅವರು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಹಾಗಾಗಿ ಅಮ್ಮಂಗೆ ವಿಡಿಯೋ ಕಾಲಲ್ಲಿ ಅಷ್ಟು ಸಮಾಧಾನ ಆಗ್ಲಿಲ್ಲ. ಕಲರ್ಸು ಕೇಸ್ ತಗೊಂಡ್ಬಿಟ್ಟು ಆಮೇಲೆ ಅವ್ರ ಅಮ್ಮ ಅಂದ್ರೆ ಒಂದು 3 to 5 ರೇಂಜಲ್ಲಿ ನೋಡ್ತಾ ಇದ್ರು. ಸೊ ಹಾಗಾಗಿ ಆ ರೇಂಜಲ್ಲೇ ನೋಡ್ತಾ ಇದ್ರು ಇದೆಲ್ಲ 3 to 5 ರೇಂಜಲ್ಲಿ ಇರುವಂತಹ ಸ್ಯಾರಿ. ಇಷ್ಟು ಕಾಂಬಿನೇಷನ್ ಇತ್ತು. ಅಮ್ಮಂಗೆ ಇದ್ರಲ್ಲಿ ವೈಟ್ ಅಂಡ್ ಪಿಂಕ್ ಕಾಂಬಿನೇಷನ್ದು ಒಂದ್ ಸ್ಯಾರಿ ತುಂಬಾ ಇಷ್ಟ ಆಯ್ತು. ಅವರು ಫಸ್ಟೇ ಹೇಳಿದ್ರು ನಂಗೆ ಈ ತರ ಸ್ಟ್ರೈಪ್ಸ್ ಇರೋದ್ ಬೇಡ, ಸೊ ಬುಟ್ಟ ಬುಟ್ಟ ಇರೋ ತರ ಡಿಸೈನ್ ಬೇಕು ಅಂತ. ಬಟ್ ನನಗೇನೋ ಸ್ಟ್ರೈಪ್ಸ್ ತುಂಬಾ ಇಷ್ಟ ಆಯ್ತು. ಬಟ್ ಐ ಡೋಂಟ್ ನೋ ಅವ್ರಿಗೆ ಯಾವ್ದು ಇಷ್ಟ ತಗೋಬೇಕಲ್ಲ. ದೆನ್ ಫೈನಲಿ ಶಿ ಲೈಕ್ಸ್ ದಿಸ್ ಕಲರ್. ಈ ಕಲರ್ ತುಂಬಾ ಇಷ್ಟಪಟ್ರು, ವೈಟ್ ಅಂಡ್ ಪಿಂಕ್ ಕಲರ್. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಅನ್ಸ್ತಿದೆ ನನಗೆ. ಇದು ವೈಟ್ ಅಲ್ಲ, ಇದು ಕ್ರೀಮ್ ಅಂಡ್ ಪಿಂಕ್ ಕಾಂಬಿನೇಷನ್. ಅದ್ರ ಜೊತೆಗೆ ಒಂದು ಸ್ಕೈ ಬ್ಲೂ ಕಾಂಬಿನೇಷನ್ ಕೂಡ ಇತ್ತು. ಅವ್ರು ಅದನ್ನು ಎತ್ತಿಟ್ರು, ಫುಲ್ ಬುಟ್ಟ ಬುಟ್ಟ ತರ ಇತ್ತು. ಇದು ಅದೇ ಹೇಳ್ದೆ ಅಲ್ಲ 3 to 5 ರೇಂಜಲ್ಲಿ ಇರುವಂತಹ ಬನಾರಸ್ ಸ್ಯಾರಿ. ಇದು ತೈಲು ಇದೆಯಾ ಏನು ಅಂತ ಅಮ್ಮಂಗೆ ಸ್ವಲ್ಪ ಡೌಟ್ ಬಂತು. ನಾ ಹೇಳ್ದೆ ಇಲ್ಲ ಕ್ವಾಲಿಟಿ ಚೆನ್ನಾಗಿದೆ ಅಂತ. ಬಟ್ ಸ್ಟಿಲ್ ಅವ್ರಿಗೆ ಡೌಟ್ ಇತ್ತು, ಅದಕ್ಕೆ ಅವ್ರು ಹೇಳಿದ್ರು ಫೈನಲಿ ನಾನೇ ಹೋಗಿ ನೋಡಿ ತಗೋತೀನಿ, ನೀವು ಕಲರ್ಸ್ ಎಲ್ಲ ಗೊತ್ತಾಯ್ತಲ್ಲ ಯಾವ ತರ ಇದೆ ಅಂತ. ಸೊ ಮೇ ಬಿ ಅಮ್ಮ ತಗೊಂಡ್ರೆ ಇದು ತಗೋಬಹುದು. ನನಗಂತೂ ಇದು ತುಂಬಾ ಇಷ್ಟ ಆಯ್ತು. ನೀವು ನೋಡ್ಬೋದು, ನಿಮ್ಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬನಾರಸ್ಸು ಆಕ್ಚುಲಿ ಯಶಸ್ವಿಯಲ್ಲಿ ತುಂಬಾ ಚೆನ್ನಾಗಿದೆ. ಬನಾರಸ್ ಸ್ಯಾರೀಸ್ ಆಗಿರ್ಬೋದು, ಕ್ರೇಪ್ ಸಿಲ್ಕ್ ಸ್ಯಾರಿ ಆಗಿರ್ಬೋದು ಕಲೆಕ್ಷನ್. ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ. ದಿಸ್ ಇಸ್ ನಾಟ್ ಮೈ ಫಸ್ಟ್ ಶಾಪಿಂಗ್ ಇನ್ ಯಶಸ್ವಿಯಲ್ಲಿ ಇದು ನನ್ನ ಫಸ್ಟ್ ಶಾಪಿಂಗ್ ಅಂತೂ ಅಲ್ಲ. ನಾನು ಲಾಸ್ಟ್ 2-3 ಟೈಮ್ಸ್ ಕ್ರೇಪ್ ಸಿಲ್ಕ್ ಸ್ಯಾರಿ ತಗೊಂಡಿದ್ದೀನಿ, ಮತ್ತೆ ಬೇರೆ ಕಾಟನ್ ಸ್ಯಾರಿ, ಫ್ಯಾನ್ಸಿ ಸ್ಯಾರಿ ಎಲ್ಲ ಟ್ರೈ ಮಾಡಿದ್ದೀನಿ. ಸೊ ಅದ್ರ ಮೇಲೆ ಹೇಳ್ತಿದ್ದೀನಿ ತುಂಬಾ ಚೆನ್ನಾಗಿದೆ ಅಂತ. ನಾನು ಯಾವ ಸೀರೆಗೆ ಯಾವ ಕಲರ್ ತಗೊಂಡಿರ್ಬೋದು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಈಗ ನೋಡಿದ್ರೆ ಅಲ್ಲ ನಾನು ಏನೆಲ್ಲ ಶಾಪಿಂಗ್ ಎಲ್ಲಿ ಹೋಗಿ ಮಾಡಿದೆ ಅಂತ. ಸೊ ಏನೆಲ್ಲ ತಗೊಂಡಿದ್ದೀನಿ ಏನನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕ್ತೀನಿ, ಯಾಕೆಂದ್ರೆ ತುಂಬಾ ಲೆಂತಿ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಜಸ್ಟ್ ಇಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಎಲ್ಲಿ ಹೋಗಿದ್ದೆ, ಎಲ್ಲಿ ಚೆನ್ನಾಗಿತ್ತು ಅನ್ನೋದಷ್ಟೇ ಈ ವ್ಲಾಗ್ ಅಲ್ಲಿ ತೋರಿಸಿರೋದು. ಏನ್ ಶಾಪಿಂಗ್ ಮಾಡಿದ್ದೀನಿ ನನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.